ನಮಸ್ಕಾರ ವೀಕ್ಷಕರೇ, ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರೋಹಿತ್ ಪವಾರ್. ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಅವರು ಬೆಳಗಾವಿಗೆ ಬರ್ತಾ ಇರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಗಾಯಗೊಂಡ್ರು. ಅದು ನಿನ್ನೆ ಬೆಳಗ್ಗೆ ಅವರು ಹಾಸ್ಪಿಟಲ್ಗೆ 6 ಗಂಟೆಗೆ ಬಂದಾಗ ಬೆಡ್ ಭಾಳ ಆಗಿತ್ತು. ಬಟ್ ಇವತ್ತು ಬೆಳಗ್ಗೆ ಎಕ್ಸಾಮಿನ್ ಮಾಡಿದಾಗ 24 ಗಂಟೆಗಳು ಭಾಳ ಚೆನ್ನಾಗಿ ಚೇತರಿಸ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಬೆನ್ನುಹುರಿಗೆ ಪೆಟ್ಟಾಗಿರೋದ್ರಿಂದ ಮೇಡಮ್ ಈಗ ರೆಸ್ಟ್ ತಗೋತಾ ಇದ್ದಾರೆ ಮತ್ತು ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಿದೆ. ಮೇಡಮ್ ಚೆನ್ನಾಗಿ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡಿದ್ದಾರೆ. ಮೇಡಮ್ ಮತ್ತು ಚಂದ್ರರಾಜ್ ಅವರು ಇಬ್ರು ಮೆಡಿಕಲ್ ಟ್ರೀಟ್ಮೆಂಟ್ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಮತ್ತು ಅವರು ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ. ಮತ್ತು ಅವ್ರ ಗನ್ ಮ್ಯಾನ್ ಮತ್ತು ಡ್ರೈವರ್ಗೆ ಶೋಲ್ಡರ್ಗೆ ಮತ್ತು ಕೈಗೆ ಪೆಟ್ಟಾಗಿತ್ತು. ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಮೇಡಮ್ಗೆ ಇನ್ನೊಂದು ವಾರದಿಂದ 10 ದಿವಸ ರೆಸ್ಟ್ ಕೊಡಬೇಕಾಗ್ತೈತಿ. ಆಮೇಲೆ ಚಂದ್ರರಾಜ್ ಅವ್ರಿಗೂ ಒಂದು 8 ದಿನ 10 ಡೇಸಿಂದ ರೆಸ್ಟ್ ತೊಗೋಬೇಕಾಗ್ತೈತಿ. ಅದಕ್ಕೆ ತಾವೆಲ್ಲರೂ ಆತಂಕ ಪಡುವಂಥದ್ದು ಏನು ಕಂಡೀಷನ್ ಇಲ್ಲ. ಮೇಡಮ್ ಮತ್ತು ಚಂದ್ರರಾಜ್ ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ಗೆ ಚೆನ್ನಾಗಿ ಚೇತರಿಸ್ಕೊತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಮೇಡಮ್ ಡಿಸ್ಚಾರ್ಜ್ ಮೋಸ್ಟ್ಲಿ ಇನ್ನೊಂದು 3 ದಿನ ಆಗುತ್ತೆ. 3 ದಿನ ಬಿಟ್ಟು ಡಿಸ್ಚಾರ್ಜ್ ಮಾಡಿ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತೇವೆ. ನಿನ್ನೆ MRI CT ಸ್ಕ್ಯಾನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಇವತ್ತು ಬ್ಲಡ್ ಇನ್ವೆಸ್ಟಿಗೇಷನ್ ವಿಟಮಿನ್ D3 ಮತ್ತು ವಿಟಮಿನ್ B12 ಅಷ್ಟು ಕಳಿಸಿದ್ವಿ. ಇವತ್ತು ಸಂಜೆವರೆಗೂ ರಿಪೋರ್ಟ್ಸ್ ಬರ್ತಾವೆ. ಆಹಾರದೊಳಗೆ ನಾವು ಹೈ ಪ್ರೋಟೀನ್ ಮತ್ತು ಹೈ ಕ್ಯಾಲ್ಸಿಯಂ ಡಯಟ್ ಮೇಡಮ್ಗೆ ಅಡ್ವೈಸ್ ಮಾಡಿದ್ದೀವಿ. ಅವರು ಅಳವಿ ಮತ್ತು ಮೊಳಕೆ ಹೊಡೆದ ಕಾಳು, ಪನ್ನೀರ್, ಮೊಸರು ಇವನ್ನೆಲ್ಲ ಹೆಚ್ಚಿಗೆ ಡ್ರೈ ಫ್ರೂಟ್ಸ್ ಹೆಚ್ಚಿಗೆ ತೊಗೊಳಕ್ಕೆ ಹೇಳಿದ್ವಿ. ಅವ್ರು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಚಂದ್ರರಾಜ್ ಹಟ್ಟಿಹೊಳಿ ಸ್ಕ್ಯಾನ್ ಮಾಡೈತಿ. ಅದು ನಾರ್ಮಲ್ ಐತಿ, ಸ್ವಲ್ಪ ಮೆದುಳಿಗೆ ಬಾವು ಐತಿ. ಮಾನ್ಯ ಮಂತ್ರಿಗಳಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗೌರ್ಮೆಂಟ್ ವೆಹಿಕಲ್ ಏನು ಆಕ್ಸಿಡೆಂಟ್ ಆಗಿತ್ತು, ಆ ಬಗ್ಗೆ ನಿನ್ನೆ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಒಂದು ಇವರ ಗಾಡಿಯನ್ನ ಚಾಲನೆ ಮಾಡ್ತಾ ಇರ್ತಕ್ಕಂಥ ಡ್ರೈವರ್ ಶಿವಪ್ರಸಾದ್ ಗಂಗಾಧರಯ್ಯ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ಒಟ್ಟು ಇದರಲ್ಲಿ 4 ಜನ ಟ್ರಾವೆಲ್ ಮಾಡ್ತಾ ಇದ್ರು. ಸ್ವತಃ ಡ್ರೈವರು, ಜೊತೆಗೆ ಗನ್ಮ್ಯಾನ್ ಆಗಿರ್ತಕ್ಕಂಥ ಈರಪ್ಪ, ಮಾನ್ಯ ಸಚಿವರು ಹಾಗೂ MLC ಆಗಿರ್ತಕ್ಕಂಥ ಶ್ರೀ ಚಂದ್ರರಾಜ್ ಹಟ್ಟಿಹೊಳಿ ಅವರು. ಇವರು ಬೆಳಗ್ಗೆ ಸುಮಾರು 5 ಗಂಟೆ ಸುಮಾರಿಗೆ ಅಂಬಡಗಟ್ಟಿ ಕ್ರಾಸ್ ಹತ್ರ ಬರ್ತಿರ್ಬೇಕಾದ್ರೆ ಒಂದು ಕಂಟೈನರ್ ಟ್ರಕ್ಕು ಬಲಗಡೆಯಿಂದ ಎಡಗಡೆಗೆ ಬಂತು. ಆ ಬಂದಂಥ ಸಂದರ್ಭದಲ್ಲಿ ಕಂಟೈನರ್ ಇವರ ಇನ್ನೋವಾ ಹೈಕ್ರಾಸ್ ಗಾಡಿಗೆ ಬಲಗಡೆಗೆ ಟಚ್ ಮಾಡಿ ಅದರಿಂದ ಇನ್ನೂ ಆಗುವಂಥ ಅನಾಹುತನ ತಪ್ಪಿಸ್ಲಿಕ್ಕೆ ಇವರು ಡ್ರೈವರ್ ಎಡಗಡೆ ಅದನ್ನ ಚಲಿಸಲಾಗಿ ಅದು ಚಾಲಕನ ನಿಯಂತ್ರಣ ತಪ್ಪಿ ಕೆಳಗಡೆ ಬಿದ್ದು ಸರ್ವಿಸ್ ರೋಡ್ಗೆ ಎಂಟರ್ ಆಗಿ ಅಲ್ಲಿ ಇರತಕ್ಕಂಥ ಒಂದು ಮರಕ್ಕೆ ಗುದ್ದಿ ಅಪಘಾತವಾಯಿತು ಅನ್ನುವಂಥದ್ದು ನಮಗೆ ಕಂಪ್ಲೇಂಟ್ ಕೊಟ್ಟಂತ ಅಂಶ ಮತ್ತೆ ನಮಗೆ ಅಲ್ಲಿ ಕಂಡು ಬಂದಂತ ಅಂಶ. ತದನಂತರ ನಮ್ಮ ಪೊಲೀಸರು ಅಲ್ಲಿ ಸ್ಥಳ ಪಂಚನಾಮೆಯನ್ನ ಮಾಡಿದಾಗ ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ವಾಹನ ಅಲ್ಲಿ ಇರಲಿಲ್ಲ. ಅಲ್ಲಿಂದ ಆಲ್ರೆಡಿ ಮುಂದೆ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಟೊಯೋಟಾ ಶೋರೂಮ್ಗೆ ಅದನ್ನ ಸಾಗಿಸಲಾಗಿತ್ತು. ಅಲ್ಲಿ ವಾಹನದ ಪಂಚನಾಮೆಯನ್ನ ಮಾಡಿದ್ದಾರೆ. ತಾವೆಲ್ಲ ವಾಹನ ಯಾವ ರೀತಿ ಆಕ್ಸಿಡೆಂಟ್ ಆಗಿರೋದನ್ನ ತಾವು ಕೂಡ ಬೇರೆ ಬೇರೆ ಫೋಟೋಗಳಲ್ಲಿ ನೋಡಿದಿರಿ. ಕಂಪ್ಲೇಂಟ್ ಅಲ್ಲಿ ಇರೋ ಹಾಗೆ ಬಲಗಡೆ ಅದಕ್ಕೆ ಗುದ್ದಿರೋ ನಿಶಾನೆಗಳು ನಮಗೆ ಅಲ್ಲಿ ದೊರಕಿದಾವೆ. ಈಗಾಗಲೇ ನಮ್ಮ ಪೊಲೀಸ್ ತಂಡದವರು ಈ ಆಕ್ಸಿಡೆಂಟ್ಗೆ ಒಳಗಾಗಿರ್ತಕ್ಕಂಥ ಇನ್ನೊಂದು ವಾಹನ ಕ್ಯಾಂಟರ್ನ ತಲಾಶೆಯಲ್ಲಿ ತೊಡಗಿದ್ದಾರೆ. ಶೀಘ್ರದಲ್ಲೇ ಅದನ್ನ ಪತ್ತೆ ಮಾಡ್ತೀವಿ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ಅಲ್ಲ, ನಾಯಿ ಅಡ್ಡ ಬಂದಿದ್ದಕ್ಕೆ ಕ್ಯಾಂಟರ್ ಎಡಗಡೆ ಬಂತು ಅನ್ನೋಂಥದ್ದು ಹೇಳಿಕೆ. ಇಲ್ಲ, ಪೊಲೀಸ್ ಬೆಂಗಾವಲು ವಾಹನ ಇರಲಿಲ್ಲ. ಮೊನ್ನೆ ರಾತ್ರಿ ಅವರು ತಡರಾತ್ರಿ ಅಲ್ಲಿಂದ ಹೊರಟಿದ್ದಕ್ಕೆ ಬೆಂಗಾವಲು ವಾಹನ ಎಸ್ಕಾರ್ಟ್ ಅವರಿಗೆ ಹೇಳಿರ್ಲಿಲ್ಲ ಅನ್ನೋಂಥದ್ದು ನಮ್ಗೆ ತನಿಖೆಯಿಂದ ಗೊತ್ತಾಗಿದೆ. ಯಾರು ಮಿನಿಸ್ಟರ್ ಗಾಡಿ ಕಾರ್ ಆಕ್ಸಿಡೆಂಟ್ ಆಯ್ತಲ್ಲ, ಸ್ಥಳ ಪಂಚನಾಮ ಆಗಬೇಕು, ಪೊಲೀಸ್ ಬರೋಕ್ ಮುಂಚೆ ಗಾಡಿ ಹಂಗೆ ಹೋಗ್ತಾರೆ. ಅದನ್ನ ನಾವು ಅದನ್ನ ಮುಂದೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಕಂಪ್ಲೇಂಟ್ ಆಗಿರೋದ್ರಿಂದ ನಿನ್ನೆ ಸಂಜೆ
ಮುಂದಿನ ತನಿಖೆಯಲ್ಲಿ ಅದನ್ನ ನಾವು ಆಗಿದ್ದು ಗೌರ್ಮೆಂಟ್ ವೆಹಿಕಲ್, ಹೌದು. ಇನ್ಶೂರೆನ್ಸ್ ಆಗಬೇಕು, ಸ್ಥಳ ಪಂಚನಾಮ ಆಗಬೇಕು, ಹೆಂಗ್ ಮಾಡ್ತಾರೆ ಸರ್? ಇಲ್ಲ, ಸ್ಥಳ ಪಂಚನಾಮೆಗೆ ನಮ್ಮ ಅಧಿಕಾರಿಗಳಲ್ಲಿ ತಲುಪಿ ಅಲ್ಲಿ ಏನಿತ್ತು ಅದರದ್ದು ಸ್ಥಳ ಪಂಚನಾಮೆಯನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ವಾಹನದ್ದು ಕೂಡ ಪಂಚನಾಮೆ ಮಾಡಿದ್ದಾರೆ. ನೀವು ಹೇಳೋ ಪ್ರಕಾರ ಅದು ಅಲ್ಲೇ ಇರಬೇಕಾಗಿತ್ತು. ಆದ್ರೆ ಅಲ್ಲಿದ್ರೆ ಮತ್ತಷ್ಟು ಜನ ಬಂದು ಬೇರೆ ಅಪಘಾತಗಳು ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಅದನ್ನ ಅಲ್ಲಿ ಸಾಗ ಹಾಕಿದ್ದಾರೆ. ಅಲ್ಲಿಂದ ತೆಗೆದ್ಬಿಟ್ಟು ಅದನ್ನ ನಾವು ನಮ್ಮ ವಿಚಾರಣೆಯಲ್ಲಿ ಅದೇ ರೀತಿಯಾಗಿ ಏನಿದೆಯೋ ಅದನ್ನ ವಸ್ತುಶಃ ವರದಿಯನ್ನೇ ನಾವು ಸರ್ಕಾರಕ್ಕೆ ಇಲ್ಲ ವೆಹಿಕಲ್ ಇತ್ತ ಅಥವಾ ಅಷ್ಟೊಳಗೂ ಹೋಗಿತ್ತ? ಆ ಕಾರಣ ಯಾರು ಯಾರು ಸಾಗಿಸಿದ್ರು ಸರ್? ಈಗ ಅವ್ರ ಕಡೆಯವರು ಈ ಟೋವಿಂಗ್ ವೆಹಿಕಲ್ನವ್ರಿಗೆ ಫೋನ್ ಮಾಡಿ ಅವ್ರನ್ನ ತರಿಸ್ಕೊಂಡು ಅಲ್ಲಿಂದ ಸಾಗಿಸಿದ್ದಾರೆ. ಸಚಿವರ ಸಚಿವರ ಕಡೆ ಕಡೆಯವರು ತೆಗಿಬೋದಾ ಅಂತ ಹೇಳಿ. ಯಾಕಂದ್ರೆ ಮೇಜರ್ ಆಕ್ಸಿಡೆಂಟ್ ಸರ್ ಇದು. ಹಂಗ ಹೊರಗಿಂದೊಳಗೆ ಗಾಡಿ ತಗೊಂಡ್ ಹೋಗ್ತೀವಿ ಅಂತಂದ್ರೆ ಇದು ಸಿಸ್ಟಮೆಟಿಕ್ ಸರಿ ಅಂತ. ಈಗ ನೀವು ಇನ್ನೊಂದು ವಿಚಾರವನ್ನ ನೀವಿಲ್ಲಿ ಬಿಡ್ತಾ ಇದ್ದೀರಿ. ಅದಕ್ಕಿಂತ ಮುಖ್ಯವಾದ ವಿಚಾರ ಏನಂತಂದ್ರೆ ಆಕ್ಸಿಡೆಂಟ್ ಅಲ್ಲಿ ಇನ್ನೊಂದು ವೆಹಿಕಲ್ದು ಪಾತ್ರ ಇದೆ. ಆ ವೆಹಿಕಲ್ಲು ಆಕ್ಸಿಡೆಂಟ್ ಆದಾಗ ಈಗ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಡ್ಯಾಮೇಜ್ ಆಗಿರೋದು ಇವ್ರ ಕಾರಲ್ಲಿ ಪ್ರಯಾಣಿಸ್ತಿರ್ತಕ್ಕಂಥ ಪ್ರಯಾಣಿಕರಿಗೆ. ಇವ್ರ ಬಗ್ಗೆ ಕೇರ್ ತಗೊಳ್ಳೋದು ಒಬ್ಬ ಸಾಮಾನ್ಯ ನಾಗರಿಕನ ಕರ್ತವ್ಯ. ಅದರಲ್ಲೂ ವಿಶೇಷವಾಗಿ ತಮ್ಮ ವೆಹಿಕಲ್ ಇಂದ ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ಆ ಕ್ಯಾಂಟರ್ನವನು ನಿಂತು ಏನಾಗಿದೆ ಅವ್ನು ನೋಡ್ಬೇಕಾಗಿತ್ತು. ಅಥವಾ ಅವನು ಇವ್ರದ್ದು ತಪ್ಪಿತ್ತಂದ್ರೆ ಅವ್ನು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಈಗ ಅವನು ಓಡಿ ಹೋಗಿರೋದ್ರಿಂದ ಈಗ ನಮಗೆ ಅಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನೋಂಥದ್ದು ಇವರ ಕಂಪ್ಲೇಂಟ್ ಇಂದಾನೆ ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವರು ಏನು ನಮ್ಮ ಗೌರ್ಮೆಂಟ್ ವೆಹಿಕಲ್ ಡ್ರೈವರ್ ಇದ್ದಾನೆ, ಅವನಿಗೆ ಆ ಸಂದರ್ಭದಲ್ಲಿ ಯಾವ ಕಾರಣದಿಂದ ಅಲ್ಲಿಂದ ಶಿಫ್ಟ್ ಮಾಡಿದ್ರೆ ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ. ಬಟ್ ಅದಕ್ಕಿಂತ ಮುಖ್ಯವಾದ ತಪ್ಪು ಕ್ಯಾಂಟರ್ನ ಅವನು ಅಪಘಾತಕ್ಕೆ ಒಳಗಾದ ಇನ್ನೊಂದು ಕಾರ್ನವರಿಗೆ ಸಹಾಯ ಒದಗಿಸದೇ ಇರೋದು. ಆಸ್ ಪರ್ ಲೇಟೆಸ್ಟ್ ಕಾನೂನು ಕೂಡ ಈ ರೀತಿ ಹಿಟ್ ಅಂಡ್ ರನ್ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಹೈವೇಗಳಲ್ಲಿ ಅವರಿಗೆ ಹೆಚ್ಚಿನ ಅದನ್ನ ಎಕ್ಸಾಗರೇಟೆಡ್ ಅಫೆನ್ಸ್ ಅಂತ ಟ್ರೀಟ್ ಮಾಡಿ ಇದು ಮಾಡಲಿಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತ್ತು. ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ಆದಾಗ ಇಮಿಡಿಯೇಟ್ಲಿ ಅವರಿಗೆ ನೆರವು ಒದಗಿಸ್ಬೇಕು ಅಂತ ಹೇಳಿ. ಇಮಿಡಿಯೇಟ್ಲಿ ನೆರವು ಒದಗಿಸಿರೋದು ಯಾರಿಗೆ ಸಾಧ್ಯ ಅಂತಂದ್ರೆ ಇನ್ನೊಂದು ಯಾರೇ ಆಕ್ಸಿಡೆಂಟ್ ಮಾಡಿರ್ತಾರೆ ಅವರು. ಸೊ ನಾವು ಅದನ್ನ ಮರಿಬಾರ್ದು. ಇವರು ಕೂಡ ವಿಕ್ಟಿಮೇ. ಈಗ ಅವ್ರನ್ನ ಸತ್ಯಾಸತ್ಯತೆನ ನಾವು ಪರಿಶೀಲನೆ ಮಾಡ್ತಾ ಇದೀವಿ. ಮತ್ತೆ ಇದು ಹಿಟ್ ಅಂಡ್ ರನ್ ಕೇಸ್ ಅಂತ ನಾವು ತಗೊಂಡು ಇಲ್ಲ ಇಲ್ಲಿ ಆತ ರೀತಿ ಆಗಿರುವಂತದ್ದಲ್ಲ. ಎರಡೂ ಕೂಡ ಸೈಮಲ್ಟೇನಿಯಸ್ಲಿ ಆಗಿದೆ. ಎರಡೂ ಕೂಡ ಅನ್ನೋಕ್ಕಿಂತ ಫಸ್ಟ್ ಅಪಘಾತಕ್ಕೆ ಒಳಗಾದ ಸಚಿವರನ್ನ ಮತ್ತೆ ಅವರ ಡ್ರೈವರು, ಗನ್ಮ್ಯಾನ್ ಮತ್ತೆ MLC ಅವ್ರನ್ನ ಫಸ್ಟ್ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆಮೇಲೆ ವೆಹಿಕಲ್ ಟೋ ಆಗಿರುವಂತದ್ದು. ಅವರು ಡ್ರೈವರ್ ಅದರಲ್ಲಿ ನಾವು ಅದನ್ನೇ ಹೇಳ್ತಾ ಇರೋದು. ಅದನ್ನ ಸತ್ಯಾಸತ್ಯನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 5 ಗಂಟೆಗೆ ಅಪಘಾತ ಆಗುತ್ತೆ. ಸಂಜೆ ಸುಮಾರು 10 ರಿಂದ 12 ಗಂಟೆಗಳ ದೂರ ಕೊಡಿಲ್ಲ. ಪೊಲೀಸರದು, SP ಅವ್ರದ್ದು, ಹೆಬ್ಬಾಳ್ಕರ್ ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಅವರ ಏನು ಡೈವರ್ಟ್ ಮಾಡಿದ್ರ ಅನ್ನುವಂತ ಡ್ರೈವರ್. ಏನಂತ ಡೈವರ್ಟ್ ಅಂದ್ರೆ ನಾಯಿ ಅಡ್ಡ ಬಂದು ಅದನ್ನ ತಪ್ಪಿಸೋದಕ್ಕೆ ನೀವ್ ಹೇಳಿದ್ರಿ. ಇವರು ಮೃಣಾಲ್ ಹೆಬ್ಬಾಳ್ಕರ್ ಹೇಳಿದ್ರು, ಚಂದ್ರರಾಜ್ ಹಟ್ಟಿಹೊಳಿ ಅವರು ಅದನ್ನ ಹೇಳಿದ್ರು. ಆದ್ರೆ FIR ನಲ್ಲಿ ಅದು ಏನಿಲ್ಲ. FIR ಅಲ್ಲಿ ಅವ್ರು ಅದನ್ನೇ ಹೇಳಿರೋದು. ನಾಯಿ ಅಡ್ಡ ಬಂತು ಅಂತ ಹೇಳಿ ಅವನು ಯಾರು ಕ್ಯಾಂಟರ್ನವನು ಎಡಗಡೆ ತಗೊಂಡ, ಅದು ನಮ್ಗೆ ಟಚ್ ಆಯ್ತು. ಅದಾದ್ಮೇಲೆ ಈಗ ನಮ್ಗೆ ಪ್ರಾಥಮಿಕ ಹಂತದ ಮಾಹಿತಿ ಅಂತ ಒಂದಿರುತ್ತೆ. ಅದಾದ ನಂತರ ನಾವು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಕೆಲವೊಂದು ಅಂಶಗಳು ಕಂಡು ಬಂದಿರುತ್ತೆ. ನನಗೆ ಸ್ವತಃ ಬೆಳಿಗ್ಗೆ ಅಲ್ಲಿ ನಿಮ್ಮ ಹತ್ರ ಮಾತಾಡಿದಾಗ ಇದು ಕ್ಯಾಂಟರು ಆ ವೆಹಿಕಲ್ಗೆ ಟಚ್ ಆಗಿರೋದು ನನಗೆ ಗೊತ್ತಿರಲಿಲ್ಲ. ನಮ್ಮ ಇಮಿಡಿಯೇಟ್ ಕೆಲಸ ಕಾರ್ಯ ಏನಿರುತ್ತೆ, ನೊಂದವ್ರು ಯಾರಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವ್ರದ್ದು ಸೇಫ್ಟಿ ಎಲ್ಲ ಸರಿ ಇದೆಯಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ಮುಂದಿನ ಕಾರ್ಯಾಚರಣೆ ನಾವು ಮಾಡಿರ್ತಕ್ಕಂಥದ್ದು. ಒಂದೇ ನಿಮಿಷ ನಾನು ಹೇಳ್ತಾ ಇದ್ದೀನಿ. ತದನಂತರ ನಾವು ಪೊಲೀಸರು, ಇದು ನಮ್ಮ ತನಿಖಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ಯಾವ ರೀತಿ ಆಕ್ಸಿಡೆಂಟ್ ಆಯ್ತು ಅನ್ನೋದು ನಮ್ಮ ಗಮನಕ್ಕೆ ಬಂತು. ತದನಂತರ ಈ ಅಪಘಾತಕ್ಕೆ ಒಳಗಾದ
ಸಚಿವರ ಕಾರನ್ನ ಪರಿಶೀಲನೆ ಮಾಡಿದಾಗ ಕ್ಯಾಂಟರ್ ಟಚ್ ಆಗಿರೋದು ಕೂಡ ಗೊತ್ತಾಯ್ತು. ಸೊ ಈ ಬಗ್ಗೆ ವಿಚಾರಣೆ ಮಾಡಿದಾಗ ಡ್ರೈವರ್ ಹೇಳಿದ್ದು, ಸರ್ ಅದ್ರ ಮುಂದೆ ನಾಯಿ ಬಂದಿತ್ತು, ನಾಯಿ ಬಂದಾಗ ಕ್ಯಾಂಟರ್ ಈ ಕಡೆ ಎಡಕ್ಕೆ ಬಂತು, ಅದು ನಮಗೆ ಟಚ್ ಆಯ್ತು, ಆವಾಗ ನಾನು ಎಡಕ್ಕೆ ತಗೊಂಡಿರ್ತೇನೆ. ಈಗ ಇಂಥ ಅದು ಎಷ್ಟು ದೊಡ್ಡ ಅಪಘಾತ ಅಂತೇಳಿ ನೀವೆಲ್ಲರೂ ಕೂಡ ನೋಡಿದಿರಿ. ಒಬ್ಬ ವ್ಯಕ್ತಿಗೆ ಆ ರೀತಿ ಮಾರಣಾಂತಿಕ ಅಪಘಾತ ಆದಾಗ ಯಾವುದೇ ವ್ಯಕ್ತಿ ಆಗಿರ್ಲಿ, ಎಷ್ಟೇ ಸ್ಥಿಮಿತ ಉಳ್ಳ ವ್ಯಕ್ತಿ ಆಗಿರ್ಲಿ, ಶಾಕ್ಗೆ ಹೋಗೋದು ಬಹಳ ಸಹಜ. ಆ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ, ಏನ್ ಇದು ಮಾಡ್ತಾರೆ ಅನ್ನೋಂಥದ್ದು ಇಂಪಾರ್ಟೆಂಟ್ ಅಲ್ಲ. ತದನಂತರ ನಮ್ಮ ತನಿಖೆಯಲ್ಲಿ ಏನ್ ಬರುತ್ತೆ ಅದನ್ನ ನಾವು ನಿಮ್ಮ ಮುಂದೆ ಕ್ಲಿಯರ್ ಆಗಿ ಹೇಳ್ತಾ ಇದ್ವಿ. ನಮಗೆ 8 ಗಂಟೆಗೆ ಕಾಲ್ ಬಂದಿತ್ತು, ಗೊತ್ತಾಗಿತ್ತು. ಪ್ರಕರಣ ಸಂಬಂಧ 2 ದೂರಿನ ಅಪಘಾತ. ಮೊದಲು ಈರಪ್ಪ ಹುಣಸಿಕಟ್ಟೆ ಅವರು ಗನ್ಮ್ಯಾನ್ ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದು, ಆಮೇಲೆ ಡ್ರೈವರ್ ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಫಸ್ಟ್ ಈರಪ್ಪ ಹುಣಸಿಕಟ್ಟೆ ಅವರು ಬಂದ್ಬಿಟ್ಟು ನಮಗೆ ಒಂದು ಅರ್ಜಿ ಕೊಟ್ಟರು. ಅದು ಕೊಟ್ಟಾಗ ಅದರಲ್ಲಿ ಟೈಮು ಮತ್ತೆ ಕರೆಕ್ಟ್ ಸ್ಥಳ ಮೆನ್ಷನ್ ಇರಲಿಲ್ಲ. ಸೊ ಹಾಗಾಗಿ ನಾವು ಇದರಲ್ಲಿ ಈ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಅವನಿಗೆ ಇದನ್ನ ಡೀಟೇಲ್ಸ್ ಕೊಡ್ಲಿಕ್ಕೆ ಹೇಳಿದ್ವಿ. ಸೊ ಹಾಗಾಗಿ ಅವ್ರು ಮತ್ತೆ ಡ್ರೈವರ್ ಕಡೆಯಿಂದ ಕೊಟ್ಟರು. ಈಗ ಅನ್ನೋನ್ ಗಾಡಿ ಹುಡುಕೋ ಪ್ರಯತ್ನ ನಡೀತಾ ಇದೆ. ಆಲ್ರೆಡಿ ನಮ್ಮ 2 ತಂಡಗಳು ಅದೇ ಕೆಲಸದಲ್ಲಿ ನಿರತರಾಗಿದೆ. ಯಾಕಂದ್ರೆ ಈ ಸಿಸಿ ಕ್ಯಾಮೆರಾ ಇದೆ, ಸಿಸಿ ಕ್ಯಾಮೆರಾ ಇದೆ. ಈಗ ನಾವು ಆಲ್ರೆಡಿ ಅದನ್ನ ಪರಿಶೀಲನೆ ಮಾಡಲಾಗಿ ಆ ಟೈಮಲ್ಲಿ ಸುಮಾರು 42 ಕ್ಯಾಂಟರ್ಗಳು ಬಿಟ್ವೀನ್ 5:30 to 6:30 ಆ ನಮ್ಮ ಟೋಲ್ ಗೇಟ್ ಅಲ್ಲಿ ಹೋಗಿದ್ದಾರೆ. ಈ 42 ಗಾಡಿಗಳ ಬಗ್ಗೆ ಪರಿಶೀಲನೆ ನಮ್ಮ ಪ್ರಗತಿ ಜಾರಿಯಲ್ಲಿದೆ ಕಾರ್ಯ. ನೋಡಿ, ಈಗ ಕಂಪ್ಲೇಂಟ್ ಅಲ್ಲಿ ಆ ವಿಚಾರ ಏನೂ ಪ್ರಸ್ತಾಪ ಇಲ್ಲ. ನಾನು ನಿನ್ನೆ ಕೂಡ ಹಲವಾರು ಜನರ ಬಾಯಿಂದ ಈ ರೀತಿಯ ಊಹಾಪೋಹ ಪ್ರೇರಿತ ಪ್ರಶ್ನೆಗಳನ್ನ ನಾನು ಕೇಳಲ್ಪಟ್ಟೆ. ನಮ್ಮ ಪ್ರಕಾರ ಇಟ್ ಈಸ್ ಅಪಘಾತ, ಆದರೆ ಎಲ್ಲ ಆಯಾಮಗಳಿಂದ ನಾವು ತನಿಖೆಯನ್ನ ಮಾಡ್ತೀವಿ. ಅಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದಾಗ ಆ ರೀತಿ ಯಾವುದೇ ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿ ನಮಗೆ ಇಲ್ಲಿವರೆಗೂ ಕಂಡು ಬಂದಿರ್ತಕ್ಕಂಥದ್ದು. ಮಿನಿಸ್ಟರ್ಸ್ ಬರ್ಬೇಕಾದ್ರೆ ರೋಡ್ ಬಂದ್ರೆ ಆ ಜಿಲ್ಲಾ ಎಸ್ಪಿಗಳಿಗೆ ಜಿಲ್ಲಾ ಮುಖ್ಯಸ್ಥರು ಮಾಹಿತಿ ಬರುತ್ತೆ, ಈಗ ಬರ್ತಾ ಇದ್ದಾರೆ ಅಂತ. ಹಂಗೇನು ಮಾಹಿತಿ ಇತ್ತ ಇಲ್ಲ, ಅದನ್ನೇ ಹೇಳಿದೆ. ನಿನ್ನೆ ಅವರು ತಡರಾತ್ರಿ ಹೊರಟಿರೋದ್ರಿಂದ ಅವರು ತಮ್ಮ ಬೆಂಗಾವಲು ಪಡೆಯನ್ನ ತೆಗೆದುಕೊಳ್ಳದೆ ಯಾವುದೇ ಟಿಪಿಯನ್ನ ಕಳಿಸದೆ ಹಾಗೆ ಹೊರಟಿದ್ದಾರೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।